ಹಾಯ್ ಸ್ಟೂಡೆಂಟ್ಸ್, ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರಿಂದ. ನಾವು ಡೈಲಿ ಡಿಸ್ಕಷನ್ಸ್ ಮಾಡ್ತಾ ಇರೋ ಹಾಗೆ ಇವತ್ತೂ ಕೂಡ ನವೋದಯ ಇಂಪಾರ್ಟೆಂಟ್ ಕ್ವಶನ್ಸ್ನ ತೊಗೊಂಡು ಬಂದಿದ್ದೀನಿ. ಬನ್ನಿ ಡಿಸ್ಕಷನ್ ಮಾಡೋಣ ಅಂತ. ನೋಡ್ರಿ, ಫಸ್ಟ್ ಕ್ವಶನ್ ಏನೈತಿ? ಫಸ್ಟ್ ಕ್ವಶನ್ ನೋಡ್ರಿ ಏನೈತಿ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಂತ. ಏನಂತ 4 ಆಪ್ಷನ್ಸ್ನ ಕೊಡಲಾಗಿದೆ. ಏನು? ಫಸ್ಟ್ ಆಪ್ಷನ್ ಅಲ್ಲಿ 4 ಮತ್ತೆ 6 ಇವೆಲ್ಲ ರೋಮನ್ ನಂಬರ್ಸ್. ಇವೆಲ್ಲ ಏನಿವು? ರೋಮನ್. ಏನಂತೀವಿ? ಐ ಅನ್ನೋದಕ್ಕೆ 1 ಅಂತ ಕರಿತೀವಿ, ವಿ ಅನ್ನೋದಕ್ಕೆ 5, ಎಕ್ಸ್ ಅನ್ನೋದಕ್ಕೆ 10, ಎಲ್ ಅನ್ನೋದಕ್ಕೆ 50, ಸಿ ಅನ್ನೋದಕ್ಕೆ 100, ಡಿ ಅನ್ನೋದಕ್ಕೆ 500, ಎಮ್ ಅನ್ನ 1000 ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಇವೆಲ್ಲ ರೋಮನ್ ನ್ಯೂಮರಲ್ಸ್. ಇದನ್ನ ರೋಮನ್ ನಂಬರ್ ಸಿಸ್ಟಮ್ ಮಾಡೋ ಮುಂದೆ ಡಿಸ್ಕಷನ್ ಮಾಡಿರ್ತೀವಿ. ಏನು ಕ್ವಶನ್? 4 ಮತ್ತೆ 6. 6 ಈಸ್ ಗ್ರೇಟರ್ ದನ್ 4 ಅಂತ. ಇದೇನಿದು? 6 ಈಸ್ ಗ್ರೇಟರ್ ದನ್ 4 ಅಂತ ಹೇಳಕತ್ತಾರ. ಇದು ಟ್ರೂ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಟ್ರೂ ಅಂತ. ಫಸ್ಟ್ ಆಪ್ಷನ್ ಟ್ರೂ ಐತಿ. ನೆಕ್ಸ್ಟ್ ಹಂಗೆ ಉಳಿದಿದ್ದು ಯಾವ್ದು ತಪ್ಪು ಮತ್ತೆ ಯಾಕೆ ರಾಂಗ್ ಅಂತಂದ್ರೆ ಡಿಸ್ಕಷನ್ ಮಾಡೋದಂತ. ಏನು? 10. ಇದು 10 ಪ್ಲಸ್ 10 ಪ್ಲಸ್ 9 ಏನಾಯ್ತು? ಇದು 29 ಆಯ್ತು. 29 ಆಯ್ತು. ಈ ರೋಮನ್ ನಂಬರ್ ನೋಡ್ರಿ, 10 ಪ್ಲಸ್ 11 ಏನಾಯ್ತು? 31 ಆಯ್ತು. ಇವ್ರೇನ್ ಹೇಳಾರ? 29 ಈಸ್ ಗ್ರೇಟರ್ ದೆನ್ 31. ಆಬ್ವಿಯಸ್ಲಿ ಸೆಕೆಂಡ್ ಒನ್ ಈಸ್ ರಾಂಗ್. ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ, 10 ಮುಂದೆ 9 ಎಷ್ಟಾಯ್ತು? 19. ನೆಕ್ಸ್ಟ್ 10 ಮುಂದೆ 11 ಸಾರಿ 21. ಏನ್ ಹೇಳಾರ? 19 ಈಸ್ ಗ್ರೇಟರ್ ದೆನ್ 21 ಅಂತ. 21 ಹಿಂಗಾಗ್ಬೇಕಿತ್ತು. 21 ಈಸ್ ಗ್ರೇಟರ್ ದೆನ್ 19 ಆಗಬೇಕಿತ್ತು. ಹಿಂಗೆ ಕೊಟ್ಟಾರ ಅವರು. ಹಂಗಂದ್ರೆ ಥರ್ಡ್ ಒನ್ ಈಸ್ ಆಲ್ಸೋ ರಾಂಗ್ ಆಪ್ಷನ್. ನೆಕ್ಸ್ಟ್ ಫೋರ್ತ್ ಒನ್, ಆಬ್ವಿಯಸ್ಲಿ 13 ಈಸ್ ಈಕ್ವಲ್ಸ್ ಟು 14 ಅಂತ. 13 ಹೆಂಗ್ 14 ಈಕ್ವಲ್ ಆಗುತ್ತಾ? ಹಂಗಂದ್ರ ಫೋರ್ತ್ ಆಪ್ಷನ್ ರಾಂಗ್. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಂತ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಪೀಸ್ ಆಫ್ ಕ್ಲಾತ್ ರಿಕ್ವೈರ್ಸ್ ಫಾರ್ ಅ ಶರ್ಟ್ ಈಸ್ 2 ಮೀಟರ್ ಅಂಡ್ 85 ಸೆಂಟಿಮೀಟರ್. ಏನಂತ? ಒಂದು ಶರ್ಟ್ ಹೊಲಿಯೋಕೆ 2 ಮೀಟರ್ ಅಂಡ್ 85 ಸೆಂಟಿಮೀಟರ್ ಪೀಸ್ ಆಫ್ ಕ್ಲಾತ್ ಬೇಕಂತ. ಹೌ ಮಚ್ ಕ್ಲಾತ್ ವಿಲ್ ಬಿ ರಿಕ್ವೈರ್ಡ್ ಫಾರ್ 16 ಸಚ್ ಶರ್ಟ್ಸ್ ಅಂತ. ಏನು? ಒಂದು ಶರ್ಟ್ಗೆ 2 ಮೀಟರ್ ಅಂಡ್ 85 ಸೆಂಟಿಮೀಟರ್ ಕ್ಲಾತ್ ಬೇಕು. ಹಂಗಂದ್ರೆ 16 ಶರ್ಟ್ಸ್ಗೆ ಎಷ್ಟು ಅಂತ ಏನ್ ಮಾಡ್ಬೇಕಿಲ್ಲೇ? ಯುನಿಟರಿ ಮೆಥಡ್ನ ಯೂಸ್ ಮಾಡ್ರಿ. ಯುನಿಟರಿ ಮೆಥಡ್ ಮಾಡೋಕ್ಕಿಂತ ಮುಂಚೆ ಯುನಿಟರಿ ಮೆಥಡ್ ಒಳಗೆ ಏನಿರುತ್ತಾ? ಓನ್ಲಿ 1 ಯೂನಿಟ್ ಯೂಸ್ ಮಾಡ್ಬೇಕು. ಇಲ್ಲಿ ಮೀಟರ್ ಅಂತನ ಐತಿ, ಸೆಂಟಿಮೀಟರ್ ಅಂತ ಐತಿ. ಒಂದು ನೀವು ಮೀಟರ್ ಇದ್ದಿದ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೋರಿ, ಇಲ್ಲ ಸೆಂಟಿಮೀಟರ್ ಇದ್ದಿದ್ನ ಮೀಟರ್ ಕನ್ವರ್ಟ್ ಮಾಡ್ಕೋರಿ. ನಾವೇನ್ ಮಾಡೋಣ? ಎಲ್ಲ ಟೋಟಲ್ ಯಾವ್ದಕ್ಕ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡು ಯಾವ್ದು? 2 ಮೀಟರ್. ನಮಗ ಗೊತ್ತಿರೋ ಹಾಗೆ 1 ಮೀಟರ್ ಈಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. 2 ಮೀಟರ್ ಅಂದ್ರ 200 ಸೆಂಟಿಮೀಟರ್ ಆಯ್ತು. ಪ್ಲಸ್ 85 ಸೆಂಟಿಮೀಟರ್ ಪ್ಲಸ್ 85 ಸೆಂಟಿಮೀಟರ್. ಹಂಗಂದ್ರೆ 285 ಸೆಂಟಿಮೀಟರ್ 1 ಶರ್ಟ್ ಹೊಲಿಯಕ್ಕೆ ಬೇಕು. ಹಂಗಂದ್ರ ಏನ್ ಹೇಳೋರು? 1 ಶರ್ಟ್ಗೆ 285 ಸೆಂಟಿಮೀಟರ್ ಕ್ಲಾತ್ ಬೇಕು. ಹಂಗಂದ್ರ 16 ಶರ್ಟ್ಸ್ಗೆ ಎಷ್ಟು ಕ್ಲಾತ್ ಬೇಕು ಅಂತ ನೋಡ್ರಿ. ಶರ್ಟ್ ಕೆಳಗ ಶರ್ಟ್ಸ್ ಅದಾವ, ಸೆಂಟಿಮೀಟರ್ ಕೆಳಗ ಸೆಂಟಿಮೀಟರ್ ಐತೆ. ಹಂಗಂದ್ರ ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 16 ಇಂಟು 285 ಮಾಡ್ರಿ, ಹೋಲ್ ಡಿವೈಡೆಡ್ ಬೈ 1. 16 ಇಂಟು 285 ಹೋಲ್ ಡಿವೈಡೆಡ್ ಬೈ 1. 16 ಇಂಟು 285 ಮಾಡ್ರಿ, ಸಿಂಪಲ್ ಮಲ್ಟಿಪ್ಲಿಕೇಶನ್. 285 ನ ಮೇಲ್ಗಡೆ ಬರ್ಕೊಂಡ್ವಿ ಇಂಟು 16. 16 5 80, 8 ಕ್ಯಾರಿ 0. 16 8 128 ಪ್ಲಸ್ 8 136. 16 2 32 ಪ್ಲಸ್ 45 4560 ಅಂದ್ರ 4560 ಸೆಂಟಿಮೀಟರ್. ಇದನ್ನ ನಾವು ಮೀಟರ್ ಕನ್ವರ್ಟ್ ಮಾಡೋಕಂದ್ರ ಹೋಲ್ ಡಿವೈಡೆಡ್ ಬೈ 100 ಮಾಡ್ರಿ. ಏನಾಗತ್ತಾ? 45 ಮೀಟರ್ ಅಥವಾ 45.60 ಮೀಟರ್ ಆಗುತ್ತೆ. ಅಂದ್ರೆ 45 ಮೀಟರ್ 60 ಸೆಂಟಿಮೀಟರ್. 45 ಮೀಟರ್ ಐತಿ, 45 ಮೀಟರ್ ಇಲ್ಲಿ ಐತಿ, 60 ಸೆಂಟಿಮೀಟರ್. ಇದನ್ನ ಇದು ಹೋಯ್ತಾ? ನೆಕ್ಸ್ಟ್ 60 ಸೆಂಟಿಮೀಟರ್ ಅಥವಾ 16 ಸೆಂಟಿಮೀಟರ್? 60 ಸೆಂಟಿಮೀಟರ್. ಆಪ್ಷನ್ ಸೆಕೆಂಡ್ ಒನ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎಸ್ಟಿಮೇಟೆಡ್ ಡಿಫರೆನ್ಸ್ ಆಫ್ 673 minus 258 to the
ನಿಯರೆಸ್ಟ್ ಹಂಡ್ರೆಡ್ಸ್ ಅಂತ. ಅವ್ರೇನ್ ಹೇಳ್ಯಾರ, ಎಸ್ಟಿಮೇಟೆಡ್ ಡಿಫರೆನ್ಸ್, ಬರೀ ಡಿಫರೆನ್ಸ್ ಕೇಳಿಲ್ಲ, ಎಸ್ಟಿಮೇಟೆಡ್ ಡಿಫರೆನ್ಸ್ ಅಂದ್ರ ಇವೆರಡರದ್ದು ಡಿಫರೆನ್ಸ್ ಅಂದ್ರೆ ವ್ಯವಕಲನ ಕಳೀರಿ, ಡಿಫರೆನ್ಸ್ ಮಾಡಿದ್ಮೇಲೆ ಅದನ್ನ ನಿಯರೆಸ್ಟ್ ಹಂಡ್ರೆಡ್ಗೆ ಎಸ್ಟಿಮೇಷನ್ ಮಾಡ್ಬೇಕಂದ್ರ ಅಪ್ರಾಕ್ಸಿಮೇಷನ್ ಮಾಡ್ಬೇಕು. ಫಸ್ಟ್ 673 ಒಳಗ -258 ಮಾಡ್ಬೇಕು. ಯಾಕ? ಡಿಫರೆನ್ಸ್ ಅಂತ ಕೇಳ್ಯಾರ. ಯಾವಾಗ ಡಿಫರೆನ್ಸ್ ಅಂತ ಕೇಳ್ತಾರ ನಾವು ಅವಾಗ ಮೈನಸ್ ಮಾಡ್ತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ. 3 ಒಳಗೆ 8 ಹೋಗಲ್ಲ, 1 ಕ್ಯಾರಿ, 13 ಒಳಗೆ 8 ಹೋದ್ರ 5, 7 ಒಳಗ 6 ಹೋದ್ರ 1, 6 ಒಳಗೆ 2 ಹೋದ್ರ ಎಷ್ಟಾಯ್ತು 4, 415. ಇಲ್ಲಿಗೆ ಆನ್ಸರ್ ಬಂದಿಲ್ಲ. ಯಾಕೆ ಹೇಳ್ರಿ? ನಿಯರೆಸ್ಟ್ 100 ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ಗೆ ಅಪ್ರಾಕ್ಸಿಮೇಟ್ ಮಾಡ್ಬೇಕಂತ. ಇದರ ಹಿಂದಿನ ವ್ಯಾಲ್ಯೂ ನೋಡ್ರಿ, 5ಕ್ಕಿಂತ ಚಿಕ್ಕದಿತ್ತಂದ್ರ +0 ಮಾಡ್ರಿ, ಆ ಪ್ಲೇಸಿಗೆ 100ಗೆ ಪ್ಲೇಸ್ ಮಾಡ್ಬೇಕಲ್ಲ, ಇದು 100 ಪ್ಲೇಸ್ ಅಲ್ಲ, ಇದಕ್ಕ 0 ಮಾಡ್ರಿ, ಏನಾಗುತ್ತಾ 4 ಆಗುತ್ತಾ, ಉಳಿದಿರೋನೆಲ್ಲವನ್ನು 0 ಮಾಡ್ಕೊಂಡ್ಬಿಡ್ರಿ. ಇದು ಅಪ್ರಾಕ್ಸಿಮೇಷನ್. 400 is the right answer. Third one is the right answer. Okay, let's move forward. Third question ನೋಡ್ರಿ, ಥರ್ಡ್ ಕ್ವಶನ್ ಆಯ್ತು. ಫೋರ್ತ್ ಕ್ವಶನ್ ನೋಡ್ರಿ, ಏನಾಯ್ತು ಫೋರ್ತ್ ಕ್ವಶನ್? ಪ್ಲೇಸ್ ವ್ಯಾಲ್ಯೂ ಆಫ್ ಎ ಡಿಜಿಟ್ ಅ ನಂಬರ್ ಈಸ್ ಅಂದ್ರೆ ಏನು? ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಕೇಳಕತ್ತಾರ. ಯಾವುದು? ಸಪೋಸ್ 736, ಇದರ ಪ್ಲೇಸ್ ವ್ಯಾಲ್ಯೂ ಆಫ್ ಎ ನಂಬರ್ನ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್, ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ರ. ಯಾವಾಗ್ಲೂ ನಾವು ಸ್ಟೇಟ್ಮೆಂಟ್ ಬಗ್ಗೆ ಯಾವಾಗ ಮಾತಾಡ್ತೀವಲ್ಲ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡ್ಬಿಡ್ರಿ, ಅದಕ್ಕೆ ಅಪ್ಲೈ ಮಾಡಿ ನೋಡ್ಬೇಕು. ಅಪ್ಲೈ ಮಾಡಿ ನೋಡ್ರಿ, ಅದು ಕರೆಕ್ಟ್ ಇತ್ತ ಅಥವಾ ರಾಂಗ್ ಇರುತ್ತ, ಈಸಿ ಆಗಿಬಿಡ್ತ. ಫಸ್ಟ್ ಆಪ್ಷನ್ ಏನೈತಿ? ಫೇಸ್ ವ್ಯಾಲ್ಯೂ ಇಂಟು ವ್ಯಾಲ್ಯೂ ಆಫ್ ದಿ ಜಸ್ಟ್ ಪ್ರಿಸೀಡಿಂಗ್ ಪ್ಲೇಸ್ ಇಟ್ ಆಕ್ಯುಪೈಸ್ ಇನ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ ದಿ ಚಾರ್ಟ್. ಅಂದ್ರೆ ಏನ? 7 ಪ್ಲೇಸ್ ವ್ಯಾಲ್ಯೂ 7 ಮತ್ತ ಇದ್ರ ಹಿಂದಿಂದ ಜಸ್ಟ್ ಪ್ರಿಸೀಡಿಂಗ್ ಪ್ಲೇಸ್ ಇಟ್ ಆಕ್ಯುಪೈಸ್ ಇನ್ ದಿ ಪ್ಲೇಸ್ ಚಾರ್ಟ್ ಅಂದ್ರ ಇದ್ರ ಹಿಂದಿಂದ ಇರ್ತಲ್ಲ ಅದರದ್ದು ಪ್ಲೇಸ್ ವ್ಯಾಲ್ಯೂ ಅಂತ ಎಷ್ಟಾಗುತ್ತಾ? 30 ಆಗುತ್ತೆ. ಇಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದ್ರ ಇದ್ರ ಪ್ಲೇಸ್ ವ್ಯಾಲ್ಯೂ ಸಿಗುತ್ತಾ? 210 ಆಗುತ್ತಾ. ನಮಗೆ 7th ಪ್ಲೇಸ್ ವ್ಯಾಲ್ಯೂ ಏನ್ ಗೊತ್ತೈತಿ? 7, ಅದ್ರ ಮುಂದೆ 2 0, 700 ಇರ್ಬೇಕು. ಹಂಗಂದ್ರ ಫಸ್ಟ್ ಆಪ್ಷನ್ ರಾಂಗ್. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಆಪ್ಷನ್ ಬಗ್ಗೆ ನೋಡೋಣ. ಫೇಸ್ ವ್ಯಾಲ್ಯೂ ಇಂಟು ವ್ಯಾಲ್ಯೂ ಆಫ್ ದಿ ಪ್ಲೇಸ್ ಇಟ್ ಆಕ್ಯುಪೈಸ್ ಇನ್ ದ ಪ್ಲೇಸ್ ಆಫ್ ವ್ಯಾಲ್ಯೂ ಚಾರ್ಟ್ ಅಂತ. ಏನಂತ? ಫೇಸ್ ವ್ಯಾಲ್ಯೂ 7th ಫೇಸ್ ವ್ಯಾಲ್ಯೂ 7 ಆಗಿರುತ್ತಾ, ಇಂಟು ಅದು ಯಾವ ಪ್ಲೇಸ್ ಒಳಗೈತಿ. ಇಲ್ಲೇ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, 100 ಪ್ಲೇಸ್ ಒಳಗೈತಂದ್ರ 100ನ ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರ್ತಾ? 700. ಸೆಕೆಂಡ್ ಒನ್ ಆಪ್ಷನ್ ಕರೆಕ್ಟ್ ಆಗಿರಬಹುದು, ಆದ್ರೆ ಇನ್ನು ಥರ್ಡ್ ಒನ್ ಮತ್ತೆ ಫೋರ್ತ್ ಒನ್ ಚೆಕ್ ಮಾಡಲಾರ್ದ ಮುಂದೆ ಹೋಗ್ಬೇಡ್ರಿ. ಇದನ್ನ ಸೆಕೆಂಡ್ ಒನ್ ಸ್ವಲ್ಪ ವೇಟ್ ಮಾಡೋಣ, ವೇಟಿಂಗ್ ಲಿಸ್ಟ್ ಒಳಗೆ ಇಡೋಣ. ಥರ್ಡ್ ಒನ್ ನೋಡಿ, ಫೇಸ್ ವ್ಯಾಲ್ಯೂ ಅಂತ. 7th ಫೇಸ್ ವ್ಯಾಲ್ಯೂ ಎಷ್ಟಾಗುತ್ತಾ? 7 ಆಗುತ್ತಾ. 700 ಈಕ್ವಲ್ ಐತಾ? ಆಬ್ವಿಯಸ್ಲಿ ರಾಂಗ್. ಹಂಗಂದ್ರ ಫೇಸ್ ವ್ಯಾಲ್ಯೂ ತಪ್ಪು. ನೋಡ್ರಿ, ನನ್ ಆಫ್ ದೀಸ್ ಅಂತ ಕೊಟ್ರ ಸೆಕೆಂಡ್ ಒನ್ ತಪ್ಪು ಕರೆಕ್ಟ್ ಆಗಿರ್ಬೋದು. ಒಂದ್ ವೇಳೆ ಸೆಕೆಂಡ್ ಒನ್ ತಪ್ಪಾಗಿತ್ತಂದ್ರ ನನ್ ಆಫ್ ದೀಸ್ ಅಂತ ಹಾಕ್ಬೇಕಿತ್ತು. ಸೆಕೆಂಡ್ ಒನ್ ಕರೆಕ್ಟ್ ಆಗೈತೆ ನಮ್ಗ, ಹಂಗಂದ್ರ ಇದನ್ನ ತೆಗೆದು ಬಿಡೋಣ. ಆಪ್ಷನ್ ಸೆಕೆಂಡ್ ಒನ್, ಆಪ್ಷನ್ ಯಾವುದು? ಸೆಕೆಂಡ್ ಒನ್ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಫಿಫ್ತ್ ಕ್ವಶನ್. ಏನೈತೆ ಫಿಫ್ತ್ ಕ್ವಶನ್? ಸ್ಮಾಲೆಸ್ಟ್ 6 ಡಿಜಿಟ್ ನಂಬರ್ ಫಾರ್ಮ್ಡ್ ಬೈ ಯೂಸಿಂಗ್ 503261. ಏನ್ ಹೇಳಾರ? 503261 ಯೂಸ್ ಮಾಡ್ಕೊಂಡು ಸ್ಮಾಲೆಸ್ಟ್ ನಂಬರ್ ನ ಕಂಡುಹಿಡಿಬೇಕು. ಯಾವ ತರ? ಅಸೆಂಡಿಂಗ್ ಆರ್ಡರ್ ಒಳಗೆ ಬರೀರಿ. ಫಸ್ಟ್ 0 ಐತಿ, ಆದ್ರೂ ಸ್ವಲ್ಪ ಅಸೆಂಡಿಂಗ್ ಆರ್ಡರ್ ಒಳಗೆ ಬರ್ದು ನೋಡೋಣ ಏನಾಗುತ್ತಾ. 0 1 2 3 6 5 6. ಎಷ್ಟು ಡಿಜಿಟ್ ಕೇಳ್ಯಾರ ಅವರು? 6 ಡಿಜಿಟ್ ಕೇಳ್ಯಾರ. ನೀವೇನು 1 2 3 4 5 6 ಡಿಜಿಟ್ ಐತಾ? ಆಕ್ಚುಲಿ ರಾಂಗ್. ಯಾಕೆ ಗೊತ್ತಾ? 0 ಎಷ್ಟು ಬರೆದ್ರೂ ಇಲ್ಲಿ 1 2 3 ಎಷ್ಟು ಬರೆದ್ರೂ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಾವು 0ನ ಯೂಸ್ ಮಾಡ್ದಂಗ ಆಗೇ ಇಲ್ಲ. 1 2 3 5 6 ಅಂದ್ರೆ 5 ಡಿಜಿಟ್ ನಂಬರ್ ಆಯ್ತದ. ನಮಗೆ 6 ಡಿಜಿಟ್ ನಂಬರ್ ಬೇಕು. ಅದಕ್ಕೆ ನಾವ್ ಏನ್ ಮಾಡ್ತೀವಿ? 0ಕ್ಕಿಂತ ನೆಕ್ಸ್ಟ್ ನಂಬರ್ ಯಾವ್ದು ದೊಡ್ಡದಿರುತ್ತಲ್ಲ ಅದನ್ನೇ ಸ್ಟಾರ್ಟಿಂಗ್ ಬರೋದು, 1 ಬರೋದು, ಅದರ ನಂತರ 0ನ ಯೂಸ್ ಮಾಡ್ತೀವಿ. ಉಳಿದಿದ್ ಯಥಾ ರೀತಿ ಆಸ್ ಇಟ್ ಈಸ್ ಹಂಗೆ ಬರಿತೀವಿ. ಇದು 6 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯೂಸಿಂಗ್ 503261. ಆಪ್ಷನ್ ನೋಡ್ರಿ, ಆಪ್ಷನ್ ಥರ್ಡ್ ಒನ್ ಇಸ್ ಸಾರಿ, ಆಪ್ಷನ್ ಥರ್ಡ್ ಒನ್ ಅಲ್ಲ, ಇಲ್ಲಿ 6 5 ಐತಿ. ಆಪ್ಷನ್ ಸೆಕೆಂಡ್ ಒನ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್. ಏನದು ಸಿಕ್ಸ್ತ್ ಕ್ವಶನ್? 3 lakh people visited a park in 200 days. ಅಂದ್ರೆ 200 days ಒಳಗ 3 lakh people ವಿಸಿಟ್ ಮಾಡ್ಯಾರ.
and same number of people visited the park every day. ಅಂದ್ರೆ ಏನು, ಎವ್ರಿ ಡೇ ಸೇಮ್, ಇವತ್ತು 20 ಇದ್ರನ ನಾಳೆನೂ 20, ನಾಡಿದ್ದು 20, ಇವತ್ತು 100 ಇದ್ರ ನಾಳೆನೂ 100, ನಾಡಿದ್ದನು 100. ಈ ತರ 3 lakh ಪೀಪಲ್ ವಿಸಿಟ್ ಮಾಡ್ಯಾರ. ಹಂಗಂದ್ರ ಹೌ ಮೆನಿ ಪೀಪಲ್ ವಿಸಿಟೆಡ್ ದ ಪಾರ್ಕ್ ಇನ್ ಒನ್ ಡೇ? ಏನು, ಸಿಂಪಲ್ ಯೂನಿಟರಿ ಮೆಥಡ್ ಪ್ರಾಬ್ಲಮ್. ಏನಂತ, 200 ಡೇಸ್ ಒಳಗಡೆ ಎಷ್ಟು ಜನ ವಿಸಿಟ್ ಮಾಡ್ಯಾರ? 3 lakh ಏನಿದು ಪೀಪಲ್, ಹೌದಾ? ದೆನ್ ಒನ್ ಡೇ ಒಳಗಡೆ ಹೌ ಮೆನಿ ಪೀಪಲ್ ವಿಸಿಟೆಡ್ ಇನ್ ಒನ್ ಡೇ? ಎಷ್ಟು? ಒಂದ್ ನೋಡ್ರಿ, ಡೇಸ್ ಕೆಳಗಡೆ ಡೇಸ್, ಪೀಪಲ್ ಕೆಳಗಡೆ ಪೀಪಲ್. ಹಂಗಂದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 into 3 lakh 3 lakh ಆಗುತ್ತಾ? ಹೋಲ್ ಡಿವೈಡೆಡ್ ಬೈ ಎಷ್ಟು? 200. ಕ್ಯಾನ್ಸಲೇಷನ್ ಹೋಗುತ್ತಾ? 2 zeros ಇಲ್ಲಿ 2 zeros ಇಲ್ಲಿ ಕ್ಯಾನ್ಸಲ್ ಮಾಡ್ರಿ. 2 1s 2 1s 2 5s 0 0. ಅಂದ್ರೆ ಏನು, 1500 ಪೀಪಲ್ ಎವ್ರಿ ಡೇ ವಿಸಿಟ್ ಮಾಡ್ಯಾರ. ಆಪ್ಷನ್ ಥರ್ಡ್ ಒನ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಟು ಸೆವೆಂತ್ ಕ್ವಶನ್. ಸೆವೆಂತ್ ಕ್ವಶನ್ ಈಸ್, ಏನೈತಿ ಸೆವೆಂತ್ ಕ್ವಶನ್? ವೆನ್ ಅ ರೋಮನ್ ನ್ಯೂಮರಲ್ ಆಫ್ ಎ ಸ್ಮಾಲರ್ ವ್ಯಾಲ್ಯೂ, ರೋಮನ್ ನ್ಯೂಮರಲ್ ಆಫ್ ಎ ಸ್ಮಾಲರ್ ವ್ಯಾಲ್ಯೂ is put between two numbers of a greater value, it is subtracted from the numeral on its left ಅಥವಾ ರೈಟ್ ಅಂತ ಕೇಳ್ಯಾರ. ಏನಂತ, ಸಪೋಸ್ ನಾವು ರೋಮನ್ ನಂಬರ್ ಅಂತ ಬರಿತೀವಿ. ಈಗ 2 ರೋಮನ್ ನಂಬರ್ಸ್, ಈ 2 ರೋಮನ್ ನಂಬರ್ ಮಿಡಲ್ ಇದಕ್ಕಿಂತ ಚಿಕ್ಕ ವ್ಯಾಲ್ಯೂ ಇರುತ್ತಲ್ಲ, ಯಾವುದು? 1. ಇದೇನಿದು 1, ಇದು 10, ಇದು 10. ಇದ್ರ ಮಿಡಲ್ 10 ಬರ್ದ್ವಿ ಅಂದ್ರ ಈ 1 ಅನ್ನೋದನ್ನ ಈ ಕಡೆಯಿಂದ ಲೆಫ್ಟ್ ಸೈಡ್ ಇರೋ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡ್ತೀವಿ ಅಥವಾ ರೈಟ್ ಸೈಡ್ ಇರೋ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡ್ತೀವಿ ಅಂತ ಕ್ವಶನ್. ಇನ್ನೊಂದ್ಸಲ ನೋಡ್ರಿ, ವೆನ್ ಎ ರೋಮನ್ ನ್ಯೂಮರಲ್ ಆಫ್ ಎ ಸ್ಮಾಲರ್ ವ್ಯಾಲ್ಯೂ ಈಸ್ ಪುಟ್ ಬಿಟ್ವೀನ್ 2 numbers ಆಫ್ ಎ ಗ್ರೇಟರ್ ವ್ಯಾಲ್ಯೂ, ಗ್ರೇಟರ್ ವ್ಯಾಲ್ಯೂ ಮಿಡಲ್ ಒಂದು ರೋಮನ್ ನಂಬರ್ ಇತ್ತಾ, ಇಟ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದಿ ನ್ಯೂಮರಲ್ ಆನ್ ಇಟ್ಸ್ ರೈಟ್. ನೋಡ್ರಿ, ಯಾವತ್ತೂ ನಾವು 9 ನ ಈ ತರ ಬರಿತೀವಿ, 11 ನ ಈ ತರ ಬರಿತೀವಿ. ಎಕ್ಸ್ ಮುಂದ್ಗಡೆ 1 ಇಟ್ಟು ಅಂದ್ರ 11 ಆಗುತ್ತೆ, ಎಕ್ಸ್ ಹಿಂದ್ಗಡೆ 1 ಇಟ್ರ 9 ಆಗುತ್ತೆ. ಇಲ್ಲೇ 10 ಮೈನಸ್ 1 ಮಾಡ್ತೀವಿ. 10 ಮೈನಸ್ 1 ಅಂದ್ರ ಈ ನ್ಯೂಮರಲ್ ರೈಟ್ ಸೈಡ್ ಇರೋ ನಂಬರ್ ಇಂದ ಮೈನಸ್ ಮಾಡ್ತೀವಿ. ಹಂಗಂದ್ರ ರೈಟ್ ಏನಿರುತ್ತ, ಈ ರೈತಲ್ಲ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆವೆಂತ್ ಕ್ವಶನ್ ಆಯ್ತಾ? ಏನೈತೆ ನೆಕ್ಸ್ಟ್ ಕ್ವಶನ್? ಏನೈತೆ? 8th ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಸೆಟ್ಸ್ ಆಫ್ ಎ ರೋಮನ್ ನ್ಯೂಮರಲ್ಸ್ ಆರ್ ರಿಟರ್ನ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ. ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ರೋಮನ್ ನಂಬರ್ಸ್, ರೋಮನ್ ನ್ಯೂಮರಲ್ಸ್ ಕೊಟ್ರ. ರೋಮನ್ ನ್ಯೂಮರಲ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದಾಗ ಐ ವಿ ಎಕ್ಸ್ ಎಲ್ ಸಿ ಡಿ ಎಂ. ಐ ಅಂದ್ರ 1 5 10 50 100 500, ನೆಕ್ಸ್ಟ್ 1000 ಅಂತ. ಈಗ ನೋಡ್ರಿ, 5 ಅನ್ನೋದು ಇಲ್ಲಿ 5, ವಿ ಅಂದ್ರೆ 5, ಎಲ್ ಅಂದ್ರೆ 50, ಐ 10, ಇದು 1. ಇವು ಅಸೆಂಡಿಂಗ್ ಆರ್ಡರ್ ಇಲ್ಲ, ಡಿಸೆಂಡಿಂಗ್ ಆರ್ಡರ್ ಇಲ್ಲ. ಒಂದೇದು ಆಪ್ಷನ್ ರಾಂಗ್. ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ, 1 5 50 10. 50 ಆದ್ಮೇಲೆ 10 ಬರ್ಬೇಕಿತ್ತು, ಸ್ಟಾರ್ಟಿಂಗ್ ಬಂದ್ಬಿಟ್ಟೈತಿ. ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಇಲ್ಲಿ ನೋಡ್ರಿ, 1 5 10 50 ಇದು ಅಸೆಂಡಿಂಗ್ ಆರ್ಡರ್ ಒಳಗೆ ಐತಿ. ಆದ್ರೂ ಆಪ್ಷನ್ ಡಿ ನ ಚೆಕ್ ಮಾಡೋಣ. ಏನೈತಿ? 10 5 1 50. ಆಪ್ಷನ್ ಡಿ ಇಸ್ ದಿ ರಾಂಗ್, ಆಪ್ಷನ್ ಸಿ ಕರೆಕ್ಟ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್. ಏನೈತಿ 9th ಕ್ವಶನ್ ನೋಡ್ರಿ. ಏನೈತಿ 9th ಕ್ವಶನ್? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಪಾಸಿಬಲ್ ರೋಮನ್ ನಂಬರ್ ಅಂತ. ಏನೋ ರೋಮನ್ ನಂಬರ್ ಬರಿಬೇಕಂದ್ರ ಕೆಲವೊಂದಿಷ್ಟು ಸೂತ್ರಗಳು ಅಥವಾ ಫಾರ್ಮುಲಾಸ್ ಅಥವಾ ರೂಲ್ಸ್ ಅದಾವು. ಅದನ್ನ ಯಾವ್ದು ಇದ್ರೊಳಗೆ ಫಾಲೋ ಮಾಡಿಲ್ಲ, ಇದು ಯಾವ್ದು ರೋಮನ್ ನಂಬರ್ ಅಲ್ಲ ಅಂತಂದು ನಾವು ಡಿಸ್ಕಷನ್ ಮಾಡ್ಬೇಕು. ನೋಡ್ರಿ, ಎಂ, ಓಕೆ, ಎಂ ಅಂದ್ರ 1000, ಸಿ ಡಿ ಅಂತಂದ್ರ 400, ವಿ 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 ಯಾವತ್ತೂ ನಾವು ವಿ ನ ಮತ್ತ ಡಿ ನ ಮತ್ತ ಎಲ್ ನ ಸ್ಲೈಸ್ ಯೂಸ್ ಮಾಡಂಗಿಲ್ಲ. ಯೂಸ್ ಮಾಡಂಗಿದ್ರ ಐ ಸಿ ಎಂ ಇವನಷ್ಟೇ 2 ಟೈಮ್ಸ್ ಅಥವಾ 3 ಟೈಮ್ಸ್ ಯೂಸ್ ಮಾಡ್ಬೋದು. ಇವನ್ನ 2 ಟೈಮ್ ಯೂಸ್ ಮಾಡಂಗಿಲ್ಲ, ಅದಕ್ಕಾಗಿ ಆಪ್ಷನ್ ಎ ರಾಂಗ್. ನೆಕ್ಸ್ಟ್ ನೋಡ್ರಿ, ಎಂ ಅಂದ್ರ 1000, ಸಿ ಡಿ ಅಂದ್ರ 500, ಎಕ್ಸ್ ಐ 4 ಏನಂತ 1000, ಇದು 1000,
ಇದು 400, ಇದೇನಿದು XIV ಅಂದ್ರ ಇದು 10, ಇದು 4 ಅಂದ್ರ 1414 ಐತಿ. ಆಪ್ಷನ್ ಬಿ ಕರೆಕ್ಟ್ ಆಗಿರ್ಬೋದು, ಆದ್ರೆ ಉಳಿದು ಚೆಕ್ ಮಾಡೋದಂತ. 3M ಅದಾವ ಅಂದ್ರ 3000 ಆಯ್ತು. ಅದಾದ್ಮೇಲೆ ಎಕ್ಸ್ ಅಂದ್ರ 10, ಇದು 3000. ಅದಾದ್ಮೇಲೆ 6 ಬಂದೈತಿ, ಮತ್ತೆ 10 ಬಂದೈತಿ. 10 ಮಿಡಲ್ ಐತಲ್ಲ, ಈ 5 ಐತ್ ನೋಡು, 5ನ 10ನ ಈ ಮಿಡಲ್ ಯೂಸ್ ಮಾಡೋ ಹಾಗಿಲ್ಲ. ಯಾಕೆ ಗೊತ್ತ್ರಿ? ಈಗ ನೋಡ್ರಿ, IX ಅಂತಂದ್ರ 9 ಆಗುತ್ತಾ, 9 ಹಿಂದ್ಗಡೆ 5 ಬರಕ್ ಬರುತ್ತಾ? ಇಲ್ಲ. 9 ಹಿಂದ್ಗಡೆ ನಾನೇನ್ ಹೇಳಿದ್ದೆ? ವಿನ ಡಿನ ಎಲ್ನ ಮೈನಸ್ ಮಾಡಂಗಿಲ್ಲ ಅಂತ ಹೇಳಿದ್ದೆ. ಅದಕ್ಕ ಇದು ಕರೆಕ್ಟ್ ಆಗಿಲ್ಲ. ಆಪ್ಷನ್ ಸಿ ಆಲ್ಸೋ ರಾಂಗ್. ನೆಕ್ಸ್ಟ್ ನೋಡ್ರಿ, ಎಂ ಅಂತಂದ್ರ 2000 ಆಯ್ತು. ಡಿ ಹಿಂದ್ಗಡೆ ಎಂ ಬರ್ದಾಳ. ನಾನೇನ್ ಹೇಳಿದ್ದೆ? ವಿ ಮತ್ತೆ ಡಿ ಮತ್ತೆ ಎಲ್ನ ಹಿಂದ್ಗಡೆ ಸಬ್ಟ್ರಾಕ್ಟ್ ಮಾಡಂಗಿಲ್ಲ, ಯೂಸ್ ಮಾಡಂಗಿಲ್ಲ. ಹಂಗಂದ್ರ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಏನ್ ಯೂಸ್ ಮಾಡಂಗಿಲ್ಲ ಅಂದ್ರೆ, ಈಗ ಎಂ ಅನ್ನೋದು ಲಾರ್ಜರ್ ವ್ಯಾಲ್ಯೂ, ಡಿ ಅನ್ನೋ ಸ್ಮಾಲರ್ ವ್ಯಾಲ್ಯೂ. ಡಿ ನ ಹಿಂದ್ಗಡೆ ಬೆಳೆದ್ರೆ ಸಬ್ಟ್ರಾಕ್ಟ್ ಆಗುತ್ತಲ್ಲ, ಡಿ ನ ವಿ ನ ಎಲ್ ನ ಹಿಂದ್ಗಡೆ ಸಬ್ಟ್ರಾಕ್ಷನ್ ಗೆ ಯೂಸ್ ಮಾಡಂಗಿಲ್ಲ. ಆಪ್ಷನ್ ಬಿ ಈಸ್ ಓನ್ಲಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಈ ವಿಡಿಯೋದ ಲಾಸ್ಟ್ ಕ್ವಶನ್ ನೋಡ್ರಿ. ಏನೈತೆ ಲಾಸ್ಟ್ ಕ್ವಶನ್? ಮಿಲಿಯನ್ಸ್ ಪೀರಿಯಡ್ ಕನ್ಸಿಸ್ಟ್ ಆಫ್ ದಿ ಪ್ಲೇಸಸ್. ಪೀರಿಯಡ್ ಅಂದ್ರ ಗ್ರೂಪ್. ಮಿಲಿಯನ್ಸ್ ಗ್ರೂಪ್ ಒಳಗೆ ಏನಿರುತ್ತಲ್ಲ, ಯಾವ್ಯಾವ ಪ್ಲೇಸಸ್ ಅದಾವ ಅಂತ. ಮಿಲಿಯನ್ 10 ಮಿಲಿಯನ್, TM ಅಂದ್ರ ಮಿಲಿಯನ್, ಎಂ ಅಂದ್ರ ಮಿಲಿಯನ್, TM ಅಂದ್ರ 10 ಮಿಲಿಯನ್. ಇಷ್ಟೇ ಅದಾವ. ನಾವು ಓದಿರೋ ಪ್ರಕಾರ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಇದು ಒನ್ಸ್ ಗ್ರೂಪ್. ಥೌಸಂಡ್ಸ್, 10,000s, 100,000 ಇದು ಯಾವ್ದಿದು? 1000 ಗ್ರೂಪ್. ನೆಕ್ಸ್ಟ್ ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. 3 ಇರ್ತಾವ, 3 ಪ್ಲೇಸಸ್ ಇರ್ತಾವ. ಇಲ್ಲಿ ನೋಡ್ರಿ, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಹೌದಾ? ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಇದು ರೈಟ್ ಆಗಿರ್ಬೋದು. ನೆಕ್ಸ್ಟ್ ನೋಡ್ರಿ, 10,000, 100,000 ಮಿಲಿಯನ್ ಅಂತ. ಇದು ಥೌಸಂಡ್ಸ್ ಮಿಲಿಯನ್ ಗ್ರೂಪ್ ಒಳಗೆ ಯಾಕೆ ಬರ್ತಾವು? ಇದನ್ನ ಎಲಿಮಿನೇಟ್ ಮಾಡೋದಂತ. ಒನ್ಸ್, ಟೆನ್ಸ್, ಮಿಲಿಯನ್ ಅಂತ ಇಲ್ಲಿ ಯಾಕೆ ಬರ್ತಾ? ಒನ್ಸ್, ಟೆನ್ಸ್ ಇದನ್ನು ಬರಂಗಿಲ್ಲ, ಇದನ್ನು ಬರಂಗಲ್ಲ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, 10 ಕ್ವಶನ್ಸ್ ಇಲ್ಲಿಗೆ ಮುಕ್ತಾಯ ಆಯ್ತು. ನೆಕ್ಸ್ಟ್ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ನೀವು ಫಾಲೋ ಮಾಡ್ಬೇಕಂದ್ರೆ ಯೂಟ್ಯೂಬ್ ನಲ್ಲಿ ಆನ್ಲೈನ್ ಕ್ಲಾಸಸ್ ಬರ್ತಾವೆ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ಅಂತ ಯೂಟ್ಯೂಬ್ ಚಾನಲ್ ಇಂದ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ID ನಮ್ದೇ ಆದ ಚಾಲೆಂಜ್ ಕೋಚಿಂಗ್ ಸಿಂಧನೂರ್ ಅಂತ ID ಇದೆ. ಅದರಲ್ಲಿ ಸ್ಟೂಡೆಂಟ್ಸ್ ಬೇರೆ 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 ಆಕ್ಟಿವಿಟೀಸ್ ನ ಮಾಡ್ತಿರ್ತಾರ, ಅದನ್ನ ನೀವು ನೋಡ್ಬೋದು. ನೆಕ್ಸ್ಟ್ ವಿದ್ಯಾವಾಹಿನಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಫೇಸ್ಬುಕ್ ID ಐತೆ ನಮ್ದು. ಅದರಲ್ಲಿ ನಾವು ಆನ್ಲೈನ್ ಕ್ಲಾಸಸ್ ಮತ್ತೆ ಸ್ಟೂಡೆಂಟ್ಸ್ ಆಕ್ಟಿವಿಟೀಸ್ ನ ಎಲ್ಲಾನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಯೂಸ್ ಆಗಬಹುದು. ಓಕೆ, ಥ್ಯಾಂಕ್ ಯು. ಇವತ್ತು ಇಷ್ಟು ಸಾಕು. ನೆಕ್ಸ್ಟ್ ಮತ್ತೆ ಬೇರೆ ವಿಡಿಯೋನಲ್ಲಿ ಸಿಗ್ತೀನಿ. ಧನ್ಯವಾದ.